ಏನು ದಲಿತ ಮಹಿಳೆ ಕುಮಾರಿ ಅಶ್ವಿನಿ ಅವರು ಮತ್ತು ಇನ್ನೊಂದು ಹುಡುಗಿ ರಾಣಮ್ಮ ಅನ್ನೋರ ಬಗ್ಗೆ ಅವರ ಬಾವಿಯಲ್ಲಿ ಹಾಕಿ ಕೊಲೆ ಮಾಡಿರ್ತಾರೆ. ಆದ್ರೆ ಈ ರಾಜ್ಯದಲ್ಲಿ ಯಾವುದೇ ಒಬ್ಬ ಮೇಲ್ಜಾತಿಯ ಹುಡುಗಿಯರಾಗಿರ್ಬೋದು ಮಹಿಳೆಯರಿಗೆ ದೌರ್ಜನ್ಯ ಮಾಡಿ ಅವಳನ್ನ ಕೊಲೆ ಮಾಡಿದ್ರೆ ಬೇರೆ ಬೇರೆ ಸಂಘಟನೆಗಳು, ಅದು ಜನವಾದಿ ಮಹಿಳಾ ಸಂಘಟನೆ ಆಗಿರ್ಬೋದು, ಈಗ ನೀಲ ಆಗಿರ್ಬೋದು, ಭಾರಿ ದೊಡ್ಡದಾಗಿ ಮಹಿಳೆಯರ ಪರವಾಗಿ ನಾವೇ ಹೋರಾಟ ಮಾಡ್ತೀವಿ, ನಮಗೆ ಬಿಟ್ಟು ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈಗ ಎಲ್ಲಿದ್ದಾರೆ ಅವರು? ನೀಲ ಎಲ್ಲಿದ್ದಾರೆ? ಮೀನಾಕ್ಷಿ ಬಾಳಿ ಎಲ್ಲಿದ್ದಾರೆ? ಆ ಜನವಾದಿ ಮಹಿಳಾ ಸಂಘಟನೆ ಎಲ್ಲಿದೆ? ಇವತ್ತಿಗೂ ಕೂಡ ಒಂದಿನೂ ಕೂಡ ಮಾತಾಡಲಿಲ್ಲ. ಯಾವುದೋ ರಾಜ್ಯದಲ್ಲಿ, ಯಾವುದೋ ಒಂದು ನಾಡಿನಲ್ಲಿ ಯಾವುದೋ ಒಬ್ಬ ಮೇಲ್ಜಾತಿಯ ಮಹಿಳೆಗೆ ದೌರ್ಜನ್ಯ ಮಾಡಿದ್ರೆ, ಕೊಲೆ ಮಾಡಿದ್ರೆ ಎಷ್ಟು ಜೋರಾಗಿ ಮಾತಾಡ್ತಾರ, ಇವತ್ತು ಯಾಕೆ ಮಾತಾಡ್ತಾ ಇಲ್ಲ ಅವರು? ಅಂದ್ರೆ ಇವರಲ್ಲಿ ಕೂಡ ಒಂದು ಜಾತಿವಾದ ಮನಸ್ಸುಗಳಿದೆ ಇವರು, ಅದಕ್ಕಾಗಿ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಯಾರು ಹೋರಾಟ ಮಾಡ್ಬೇಕಾಗಿಲ್ಲ. ನಮಗೆ ಯಾವುದೇ ಬೇರೆ ಜಾತಿಯ ಮಹಿಳೆಯರು, ನೀಲನೇ ಆಗಿರ್ಬೋದು, ಮೀನಾಕ್ಷಿ ಬಾಳಿನೇ ಆಗಿರ್ಬೋದು, ಬೇರೆ ಬೇರೆ ಜಾತಿಯ ಏನು ಮಹಿಳಾ ಸಂಘಟನೆಗಳಿವೆ, ಅವರ ಒಂದು ನಮ್ಮ ಪರವಾಗಿ ಹೋರಾಟ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ನಮ್ಮ ದಲಿತ ಮಹಿಳೆಯರು ಅವರು ಕೂಡ ಸ್ಟ್ರಾಂಗ್ ಆಗಿದೆ. ನಮಗೆ ದೌರ್ಜನ್ಯ ಆಗೋದು, ನಮಗೆ ಶೋಷಣೆ ಆಗೋದು, ನಾವೇ ನ್ಯಾಯ ಕೇಳ್ತೀವಿ. ನಮ್ಗೆ ಯಾರ ಒಂದು ಇದು ಬೇಕಾಗಿಲ್ಲ, ನಮ್ಗೆ ಸಹಾಯ ಬೇಕಾಗಿಲ್ಲ. ಈ ಒಂದು ಕಾರಣಕ್ಕಾಗಿ ನಮ್ಮ ದಲಿತ ಸಂಘರ್ಷ ಸಮಿತಿಯ ಏನು ಮಹಿಳಾ ಸಂಘಟನೆ ಇದೆ, ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿಗಳು ಎಲ್ಲರೂ ಸೇರಿ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನ ಅವರಿಗೆ ನ್ಯಾಯ ದೊರಕಿಸಿಕೊಡುವ ಸಲುವಾಗಿ ನಾವು ಹೋರಾಟವನ್ನ ಮಾಡ್ತೀವಿ. ಧರ್ಮನ ಕೂಡ ಗೃಹ ಮಂತ್ರಿ ಅವರು ಶೆಡ್ಯೂಲ್ ಕಾಸ್ಟ್ದವರು ಇದ್ದು ಶೆಡ್ಯೂಲ್ ಕಾಸ್ಟ್ ಜನರ ಮೇಲೆ ಇಷ್ಟೊಂದು ಅನ್ಯಾಯ ಆಗ್ತಿದಿಲ್ಲ, ಕಾರಣ ನೋಡ್ರಿ. ಗೃಹ ಮಂತ್ರಿ ಅವರು ಕೂಡ ದಲಿತ ಸಮುದಾಯದವರೇ, ಆದ್ರೆ ರಾಜಕೀಯ ಕಾರಣಕ್ಕಾಗಿ ಅವರು ಮಾತಾಡೋದೇ ಇಲ್ಲ. ಯಾಕಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಓಟ್ ರಾಜಕಾರಣ ನಡೀತಾ ಇದೆ. ಅವರು ರಾಜಕಾರಣ ಮಾಡಬೇಕಾಗಿದೆ. ಒಂದು ಸಮುದಾಯವನ್ನ, ಒಂದು ಜಾತಿಯನ್ನ ಎದುರು ಹೈಕೊಂಡು ಮಾತಾಡ್ಬೇಕಾದ್ರೆ ಮುಂದಿನ ನಮ್ಮ ಭವಿಷ್ಯ ಏನು ಅಂತ ವಿಚಾರ ಮಾಡ್ತಾ ಇದಾರೆ ಅವರು. ಈ ಕಾರಣಕ್ಕಾಗಿ ಅವ್ರು ಯಾವುದೂ ಮಾತಾಡಲ್ಲ. ಏನ್ ಮಾತಾಡಿದ್ರು ಕಾನೂನು ರೀತಿಯಲ್ಲಿ ಏನ್ ಮಾಡ್ಬೇಕು ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೇ. ಅದಕ್ಕೆ ಬಿಟ್ಟಾಗಿ ನನ್ನ ಸಮುದಾಯ, ನಂದು ದಲಿತ ಸಮುದಾಯ, ಅವ್ರಿಗೆ ನಾನು ನ್ಯಾಯ ಧರಿಸ್ಕೊಡ್ತೀನಿ ಮತ್ತೆ ಅವ್ರ ಪರವಾಗಿ ನಾನು ನಿಲ್ತೀನಿ ಅನ್ನೋ ಹೇಳುವಂತ ತಾಕತ್ತು ಯಾವ ದಲಿತ ನಾಯಕನಿಗಿಲ್ಲ. ಅವರು ಗೃಹ ಮಂತ್ರಿ ಆಗಿರ್ಬೋದು, ದೇಶದ ಪ್ರಧಾನಮಂತ್ರಿ ಆಗಿದ್ರು ಕೂಡ ಇವತ್ತು ದಲಿತರನ್ನೇ. ಆ ದಲಿತರ ಪರವಾಗಿ ಯಾರು ಮಾತಾಡೋದೇ ಇಲ್ಲ. ನಮ್ಮಂತ ಏನ್ ಸಂಘಟನೆಯವರಿದ್ದೀವಿ ನಾವು ಮಾತ್ರ ಮಾತಾಡ್ಬೇಕು. ನೀವು ಇಲ್ಲೇ ವಿಚಾರ ಮಾಡ್ರಿ, ಒಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ದೊಡ್ಡ ನಾಯಕ, ರಾಷ್ಟ್ರೀಯ ನಾಯಕ, ಆ ವಿರೋಧ ಪಕ್ಷದ ನಾಯಕ ಇವತ್ತು ಯಾವುದೋ ಒಂದು ರಾಜ್ಯದಲ್ಲಿ ಕಾರ್ಯಕ್ರಮ ಮಾಡಿದಾಗ ಆ ಕಾರ್ಯಕ್ರಮ ಮಾಡಿದಂತ ಸ್ಥಳವನ್ನ ಇವತ್ತು ಶುದ್ಧೀಕರಣ ಮಾಡ್ತಾರ. ಅಂದ್ರೆ ಇಂಥ ಜಾತಿವಾದಿ ಮನುಷ್ಯಗಳು ಇರುವಾಗ ಇವತ್ತು ದಲಿತ ರಾಜಕಾರಣಿಗಳು ಏನ್ ಮಾಡ್ತಾರೆ ಹೇಳ್ರಿ? ಅವ್ರ ಪಾಪ ಅವರೆಲ್ಲ ನಿಸ್ಸಹಾಯಕರಿದ್ದಾರೆ ಅವರು. ಯಾಕಂದ್ರೆ ಆ ಬಲಾಢ್ಯವಾದ ಜಾತಿಯನ್ನ ಎದುರು ಹಾಕೊಂಡು ರಾಜಕಾರಣ ಮಾಡಕ್ಕಾಗಲ್ಲ. ಈ ಕಾರಣಕ್ಕಾಗಿ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡೋದಲ್ಲ. ಅವರು ಕಳೆದ 3 ವರ್ಷದಿಂದ 46,000 ಕೋಟಿ TSP ತಗೊಂಡಾಗ ಯಾವ ದಲಿತ ಸಂಘಟನೆಗಳು ಯಾವುದೋ ಚಕಾರ ದಲಿತ ಸಂಘಟನೆಯವರು ಈಗಾಗಲೇ ಹೋರಾಟವನ್ನು ಮಾಡಿದ್ದಾರೆ ಅದರ ವಿರುದ್ಧವಾಗಿ. ಎಲ್ಲರೂ ಕೂಡ ಮಾತಾಡಿದ್ದಾರೆ. ಆದ್ರೆ ಈ ರಾಜಕಾರಣಿಗಳು ಈ ದಲಿತರ ಮೇಲೆ ಒಂದ್ ವೇಳೆ ಅವ್ರ ಮೇಲೆ ಕಾಳಜಿ ಇದ್ರ ಅದನ್ನ ತನಿಖೆ ಮಾಡಿ ಏನು ಅದು ಭ್ರಷ್ಟಾಚಾರ ಮಾಡಿದ್ರು ಆ ಹಣವನ್ನ ಮತ್ತೆ ದಲಿತರನ್ನ ಅವ್ರು ಯೂಸ್ ಮಾಡ್ತಿದ್ರು. ಆದ್ರೆ ಯಾವ ರಾಜಕಾರಣಿ, ಯಾವ ಪಕ್ಷಕ್ಕೂ ಕೂಡ ಇದು ಕೇವಲ ರಾಜಕೀಯವಾಗಿ ಮಾತ್ರ ಯೂಸ್ ಮಾಡ್ಕೋತಾರೆ ಹೊರತಾಗಿ ಯಾವುದೇ ಹಣ ಆಗಿರ್ಬೋದು. ಈಗಾಗಲೇ ಸಮಾಜ ಕಲ್ಯಾಣದಿಂದ ಎಷ್ಟೋ 1000 ಕೋಟಿ ಬೇರೆ ಇದಕ್ಕೆ ಡಿವೈಡ್ ಮಾಡಿದ್ರು. ಆದ್ರೂ ಕೂಡ ಯಾವ ರಾಜಕಾರಣಿ ಮಾತಾಡಲಿಲ್ಲ. ಆದ್ರೆ ಇವರಿಗೆ, ರಾಜಕಾರಣಿಗಳಿಗೆ ಮತ್ತು ನಮ್ಮನ್ನ ಆಳುವ ಸರ್ಕಾರಗಳಿಗೆ ಅವು ಯಾವ ಕೂಡ ದಲಿತರ ಅಭಿವೃದ್ಧಿ ಆಗಲಿ, ದಲಿತರ ಏಳಿಗೆ ಆಗಲಿ ಯಾವ ಕೂಡ ಬಯಸೋದೇ ಇಲ್ಲ. ಆದ್ರೆ ಹೇಳೋದು ಮಾತ್ರ ದಲಿತರ ಅಭಿವೃದ್ಧಿ, ದಲಿತರಿಗೆ ನಾವು ರಕ್ಷಣೆ ಕೊಡ್ತೀವಿ, ಆ ದಲಿತರ ಹೆಸರ ಮೇಲೆ ರಾಜಕಾರಣಕ್ಕೆ ಬರ್ತಾರೆ ಹೊರತಾಗಿ ಆದ್ರೆ ಯಾವುದೇ ಕೆಲಸ ಅವ್ರು ಮಾಡೋದೇ ಇಲ್ಲ. ಖರ್ಗೆ ಅವ್ರನ್ನಾಗ ಆರೋಪ ಬಂದಾಗ ಕರ್ನಾಟಕದಲ್ಲಿ ಅಥವಾ ಗುಲ್ಬರ್ಗದಲ್ಲಿ ಇರ್ತಕ್ಕಂಥ ಎಲ್ಲಾ ದಲಿತ ಸಂಘಟನೆಗಳು ಖರ್ಗೆ ಅವ್ರ ಪರವಾಗಿ, ಅವರು ಪ್ರಿಯಾಂಕ್ ಖರ್ಗೆ ಅವ್ರ ಪರವಾಗಿ ಒಕ್ಕೂಟದಿಂದ ಹೋರಾಟ ಮಾಡ್ತಾರ. ಆದ್ರೆ ದಲಿತರ ಮ್ಯಾಗ ಅನ್ಯಾಯ ಆದಾಗ, ದಲಿತ ಮಹಿಳೆ ಮ್ಯಾಗ ಅನ್ಯಾಯ ಆದಾಗ ಖರ್ಗೆ ಮತ್ತು ಅವ್ರ ಮಗ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಮಾತಾಡಲ್ಲ ಸರ್? ಅವರು ಈಗಾಗಲೇ ಹೇಳಿದವ್ರು ಸರ್. ಯಾಕಂದ್ರೆ ಅವರು ರಾಜಕಾರಣಿಗಳು,
ದಲಿತರ ಪರವಾಗಿ ಮಾತಾಡಿದ್ರೆ ಬೇರೆ ಜಾತಿಯವರು ನಮ್ಮ ಜೊತೆಗೆ ಇರಲ್ಲ. ಅವರು ನಮ್ಗೆ ಓಟ್ ಹಾಕಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರು ಓಟಿಗಾಗಿನೇ ಸೀಮಿತವಾಗಿ ಹೌದು ಓಟಿಗಾಗಿ ಸೀಮಿತ ಅಷ್ಟೇ. ಅವರು ದಲಿತರು ಇವಾಗ ನೋಡಿದ್ರೆ ದೇಶಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕದ ಅವಾಗ ನೋಡಿದಾಗ ನಾವು ಓಟ್ ಹಾಕೋತೆ ಬಂದೀವಿ. ನಾವು ದೌರ್ಜನ್ಯ ಸಹಿಸ್ಕೊಂಡಿವಿ, ಶೋಷಣೆ ಸಹಿಸ್ಕೊಂಡಿವಿ, ಎಲ್ಲಾನು ಸಹಿಸ್ಕೊಂಡಿವಿ ನಾವು. ಆದ್ರೂ ಕೂಡ ಒಬ್ಬ ದಲಿತ ರಾಜಕಾರಣಿ ದಲಿತರ ಪರವಾಗಿ ನಿಂತು ಸದನದಾಗನು ಮಾತಾಡಿಲ್ಲ, ಲೋಕಸಭೆಯಲ್ಲೂ ಮಾತಾಡಿಲ್ಲ, ಇದುವರೆಗೂ ಕೂಡ ಮಾತಾಡಿಲ್ಲ. ಎಷ್ಟು ಅಟ್ರಾಸಿಟಿಗಳಾಗ್ತಾವ ಅದ್ರ ಬಗ್ಗೆ ಯಾವುದು ಕೂಡ ಇನ್ನೂವರೆಗೂ ಕೂಡ ಆ ಜಿಲ್ಲಾಧಿಕಾರಿಗಳು 2 ತಿಂಗಳಿಗೊಮ್ಮೆ ಸಾರಿ ಸಭೆ ಮಾಡ್ಬೇಕು. ಇದುವರೆಗೂ ಕೂಡ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಈ ದಲಿತರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ, ಈ ಕಾರಣಕ್ಕಾಗಿ ಮಾಡಲ್ಲ ಅವರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ ಅದಕ್ಕಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮತ್ತು ಸಂಘಟನೆಗಳಿಂದ ಪ್ರತಿಭಟನೆಯನ್ನು ಮಾಡಿದ್ರು. ಈಗ ಅವ್ರನ್ನ ದಲಿತರೆ ಖರ್ಗೆ ಅವರು ಮತ್ತೆ ಈ ಆದಂತ ಘಟನೆ ಆದಂತ ಈ ಮಹಿಳೆ ಕೂಡ ದಲಿತರೆ ಪಕ್ಷದವರು ಮತ್ತೆ ನೋಡ್ರಿ, ಕಾಂಗ್ರೆಸ್ದಾಗ ಇರುವಂತ ಏನ್ ದಲಿತರು ಇದಾರ ಅವ್ರೆಲ್ರೂ ಕೂಡ ಹೋರಾಟ ಮಾಡ್ಬೇಕು. ಅವ್ರು ಯಾರು ಮಾಡ್ತಾ ಇಲ್ಲ. ಕಾಂಗ್ರೆಸ್ದಾಗ ಇದ್ದಂತ ದಲಿತರು ಮತ್ತೆ ಬಿಜೆಪಿದಾಗ ಇದ್ದಂತ ದಲಿತರು, ಜೆಡಿಎಸ್ ದಾಗ ಇದ್ದಂತ ದಲಿತರು ಈ ವಿಷಯವಾಗಿ ಪಕ್ಷಾತೀತವಾಗಿ ಹೋರಾಟ ಮಾಡ್ಬೇಕು. ಯಾರು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಅವ್ರಿಗೊಂದು ಭಯ ಇದೆ. ಯಾಕಂದ್ರೆ ಅವ್ರು ರಾಜಕಾರಣ ಮಾಡ್ಬೇಕಾಗ್ಯದ. ಅವ್ರು ಈ ಕಾರಣಕ್ಕಾಗಿ ಅವ್ರು ಯಾರು ಮಾಡಲ್ಲ. ನಾವೇ ಸಂಘಟನೆಯವ್ರು ಯಾರಿಗೆ ಏನೇ ಆದ್ರೂ ನಾವೇ ಸಂಘಟನೆಯವರೇ ಮಾಡ್ಬೇಕು, ಮತ್ತೆ ನಾವೇ ಬಯಸ್ಕೋಬೇಕು. ಇಂಥ ಪರಿಸ್ಥಿತಿ ಸಂಘಟನೆಯವರಿಗೆ ಈಗ ಮೊನ್ನೆ ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನಾರ ಅಂದ್ರೆ ಎಲ್ಲರೂ ಸೇರಿ ಹೋರಾಟ ಮಾಡ್ತಾರೆ. ಈ ವಿಚಾರವಾಗಿ ಹೋರಾಟ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಅವರೆಲ್ಲ ಹೋರಾಟ ಮಾಡೋರು ಆಯಾ ಕಾಂಗ್ರೆಸ್ದಾಗ ಇದ್ದಂತ ಕಾರ್ಯಕರ್ತರು ಮತ್ತು ಅವರು ಎಲ್ಲ ಹಿಂಬಾಲಕರು ಮಾತ್ರ ಮಾಡಿದ್ರ ಹೊರತಾಗಿ ನಿಜವಾದ ಸಂಘಟಕರು ಯಾರು ಮಾಡೇ ಇಲ್ಲ ಅವ್ರ ಪರವಾಗಿ. ಮೊನ್ನೆ ಎಸ್.ಎಂ. ಪಂಡಿತ್ ರಂಗ ಮಂದಿರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತು ಹೇಳಿದ್ರು, ಈಗ ನನಗೆ ದಲಿತ ನಾಯಕ ಅಂತಾರ, ದಲಿತ ನಾಯಕ ಅಲ್ಲ, ನಾ ಕಾಂಗ್ರೆಸ್ ನಾಯಕ ಅಂತಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ಹೌದು, ಅವ್ರು ಹೇಳಿದಂತ ಮಾತು ಸತ್ಯ ರೀ. ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿ ತಳಮಟ್ಟದಿಂದ ಬೆಳೆದು ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂತ ವ್ಯಕ್ತಿ ಯಾವುದೇ ಒಂದು ಗಾಡ್ ಫಾದರ್ ಇಲ್ದೇನೆ ಎಷ್ಟೇ ಕಷ್ಟ ಬಂದ್ರು ಎಷ್ಟೇ ನೋವು ಬಂದ್ರು ಕೂಡ ಆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದಾರೆ ಅವರು. ಆ ಮಾಡಿದ ಕಾರಣಕ್ಕಾಗಿ ಆ ಮಟ್ಟಕ್ಕೆ ಹೋಗಿದ್ದಾರೆ ಅವರು. ಅಂತವ್ರನ್ನ ನೀವು ಮತ ದಲಿತ ನಾಯಕ ಅಂದ್ರೆ ಇದು ಯಾವುದು? ಹಾಗಾದ್ರೆ ಅನ್ಬೇಕು ಡಿ.ಕೆ. ಶಿವಕುಮಾರ್ಗೆ ಅನ್ಬೇಕು, ಬೇರೆ ಬೇರೆ ಏನು ಈಗ ಆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿದಾರಲ್ಲ ಅವರು ಡಿ.ಕೆ. ಹರಿಪ್ರಸಾದ್ ಅವರ ಯುವಜರ ನಾಯಕ ಅನ್ಬೇಕು ಅಥವಾ ವಕೀಲರ ನಾಯಕ ಅನ್ಬೇಕು. ಅವ್ರಿಗೆಲ್ಲ ಯಾಕನ್ನಲ್ಲ? ಕಾಂಗ್ರೆಸ್ ನಾಯಕ ಅಂತ ಹೇಳ್ತೀರಿ, ಕಾಂಗ್ರೆಸ್ ಮುಖಂಡ ಅಂತ ಹೇಳ್ತೀರಿ, ಇವ್ರನ್ನೇ ಮಾತ್ರ ದಲಿತ ಮುಖಂಡ ಅಂತ ಹೇಳ್ತೀರಿ. ಹೌದಲ್ಲ? ಇದು ತಪ್ಪಲ್ಲ ಸರ್ ಇದು. ಆ ಕಾರಣಕ್ಕಾಗಿ ಅವ್ರು ಹೇಳಿದ್ರೆ ಹೊರತಾಗಿ ಬೇರೆ ಕಾರಣಕ್ಕಿಲ್ಲ. ನನ್ನ ಹೆಸರು ಧರ್ಮಣ್ಣ ಕೋಣೇಕರ್ ಅಂತ ಹೇಳಿ, ಇವಾಗ ಜಿಲ್ಲಾ ಸಂಚಾಲಕ. ದಿವಸ ರಾಯಚೂರು ತಾಲೂಕಿನಲ್ಲಿ 3 ಘಟನೆಗಳು ನಡೆದಿದ್ದಾವ. ಆ ಘಟನೆಗಳು ಯಾರು ಸ್ಪಂದಿಸ್ತಾ ಇಲ್ಲ. ಒಂದ್ ಹುಡುಗಿ ಮೇಲೆ ಅತ್ಯಾಚಾರ ಆಗಿ ಬಾವಿಗೆ ಇಳಿಸಿದ್ ಬಿಸಾಕಿ ಅವಳಿಗೆ ಅಷ್ಟೆಲ್ಲಾ ಮಾಡಿದ್ರು ಯಾರು ಕೇರ್ ಮಾಡ್ತಾ ಇಲ್ಲ, ಬೀದಿಗಳಿತಾ ಇಲ್ಲ, ಸ್ಟ್ರೈಕ್ ಮಾಡ್ತಾ ಇಲ್ಲ, ಒಂದು ಹುಡುಗಿಗೆ ಒಂದ್ ನ್ಯಾಯ ಕೊಡ್ತಾ ಇಲ್ಲ. ಹಾಗೆ ರಾಣಮ್ಮ ಅನ್ನೋರ್ ಮೇಲೂ ಕೂಡ ದೌರ್ಜನ್ಯ ಆಗಿ ಕೊಲೆ ಆಗಿದೆ, ಅವರಿಗೂ ಕೂಡ ಒಂದ್ ನ್ಯಾಯ ಇಲ್ಲ. ಅಂತಾರೆ ನ್ಯಾಯ ಸಿಗ್ಬೇಕಂದ್ರೆ ಈ ಸರ್ಕಾರ ಕಣ್ಣು ಮುಚ್ಚ 4 ಸರ್ಕಾರ ಒಯ್ದು ಇಂಥವ್ರಿಗೆ ಪೊಲೀಸು ಕೂಡ ಏನ್ ಇವ್ರ ಒಳಗೆ ಲಂಚ ತಿಂದು ಎಲ್ಲಾ ಕೇಸ್ ಹಡಪ್ ಮಾಡ್ಲತ್ತಾರ. ಈ ಕೇಸ್ ಹಡಪ್ ಮಾಡ್ಲಾರ್ದಂಗ ನಮ್ಮ ಭಾರತೀಯ ನಮ್ಮ ಕರ್ನಾಟಕ ದಲಿತ ಸಂಘ ಇವ್ನ ಬೀದಿಗೆ ಎಳೆದು ಹೋರಾಟ ಮಾಡ್ತೀವಿ. 4 ಆಟೋಮೆಟಿಕ್ ಆಗಿ ಅವ್ರ ಎಲ್ಲದಾರ ಏನಾರ ಅವ್ರಿಗೆ ನ್ಯಾಯ ಇವ್ರಿಗೆ ಏನದಲ್ಲ ಅವ್ರಿಗೆ ನ್ಯಾಯ ಕೊಡ್ಸ್ಬೇಕು. ನ್ಯಾಯ ಕೊಡ್ಸ್ಲಿ ಅಂದ್ರೆ ನಾವು ಹೋರಾಟ ಮಾಡ್ತೀವಿ. ಆ ರಾಣಮ್ಮ ಅನ್ನೋರಿಗೆ ಅವ್ರಿಗೆ ಮನೆಗೆ ಏನಾರ ಪರಿಹಾರ ಕೊಡ್ಬೇಕು, ಅವ್ರ ಮನೆಯಾಗ ಒಬ್ರಿಗೆ ನೌಕರಿ ಕೊಡ್ಬೇಕು. ಅಶ್ವಿನಿ ಆಕಿಂದ ಏನದ ಆಕಿನ್ ಪೂರಾ ಅವ್ರ ಮನೆಯವ್ರಿಗೆ ಏನ ಸೌಲಭ್ಯಗಳು ಕೊಡ್ಬೇಕು. ಅವಕಿನ್ ಎಷ್ಟು ತ್ರಾಸ ಆಗ್ಯದ ಅವಳಿಗೆ ನ್ಯಾಯ ಕೊಡ್ಬೇಕು. ಆ 4 ಎಲ್ಲೇ ಅವ್ನ ಹುಡ್ಕೊಂಡು ಬಂದು ಅವ್ನ ಕಾಲ ಕೈ ಮುರಿದು ಏನ ಪೊಲೀಸ್ ಠಾಣಕ್ಕೆ ಎಲ್ಲಾ ಮಾಡ್ಕಿಸಿದ್ರೆ ಅವ್ನಿಗೆ ಪ್ರತಿಯೊಂದು ಕ್ಷಣಕ್ಕೂ ಸಾಯೋವರೆಗೂ ನಳಬೇಕು. ಅವನಿಗೆ ನಳೋ ತರ ಅವನಿಗೆ ಶಿಕ್ಷೆ ಕೊಡ್ಬೇಕು. ಒಂದ್ ಕಾಲ ಒಂದ್ ಕೈ ತೆಗೆದು ಅವನಿಗೆ ಆ ತರ ಶಿಕ್ಷೆ ಕೊಡ್ಬೇಕು. ಕೊಡುವವರೆಗೂ ನಾವು ಬಿಡೋದಿಲ್ಲ. ಈ ಹೆಣ್ಮಕ್ಳು ನಾವು ಬರಲ್ಲ ಅದಕ್ಕೆ ಬರಲ್ಲ ಅಂತ ಏನ್ ಸಂಘಟನೆ ಸಮಸ್ಯೆ ಇಲ್ಲ ನಮ್ಗೆ. ನಮ್ ಸಂಘಟನೆ ಕಡೆ ಯಾರು ಬಿಲ್ಡಿ ನಮ್ ದಲಿತವ್ರ ಮೇಲೆ ಯಾರ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತದ ನಾವು ಬಯಸಿದ್ರೆ ಬೀದಿಗೆ ಹೋರಾಟ ಮಾಡ್ತೀವಿ. ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೀವಿ. ಸವಿತಾ ಆರ್ತಿ